ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಹತ್ರ KTM ರೈಡ್ ಮಾಡಿದೆ. ಒಂದು 6-7 ತಿಂಗಳ ಮೇಲಾಯಿತು ನಾನು KTM ಮುಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅದ್ರದ್ದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಯಾಕಂದರೆ ಟಯರೆಲ್ಲ ಫುಲ್ಲು ಫ್ಲ್ಯಾಟ್ ಆಗಿತ್ತು, ಮತ್ತು ಸ್ವಲ್ಪ ABS ಇದೆಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಮತ್ತು ಸರ್ವಿಸ್ ಮಾಡಿಸಿರಲಿಲ್ಲ. ಯಾಕಂತೇಳಿದ್ರೆ ಅದು ತುಂಬ ಲಾಂಗ್ ಟೈಮ್ ನಿಲ್ಲಿಸ್ಬಿಟ್ವಿ, ನಾವು ಓಡ್ಸೋಕ್ಕೆ ಹೋಗ್ತಿರಲಿಲ್ಲ. ಯಾಕಂತೇಳಿದ್ರೆ ತಮ್ಮ ಬಂದು ಅಲ್ಲಿ ಶೋರೂಮ್ಗೆ ಹೋಗ್ತಿದ್ದ, ಅವನಿಗೂ ಟೈಮ್ ಇಲ್ಲ. ನಾನು ನನ್ನ ಬೈಕ್ ತೊಗೊಂಡು ನಾನು ಹೋಗ್ತಿದ್ದೆ ರೈಡಿಗೆ. ಹಾಗಾಗಿ ಇದು ಅಲ್ಲೇ ಉಳಿಯಿತು, ಓಡಿಸೋರೇ ಇರಲಿಲ್ಲ ಅಲ್ಲಿ. ಹಾಗಾಗಿ ಎಲ್ಲ ರೆಡಿ ಆಯಿತು. ಮನೆಯೆಲ್ಲ ಟೈರ್ ಗಿಯರೆಲ್ಲ ಚೇಂಜ್ ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು, ಮತ್ತು ABS ಪ್ರಾಬ್ಲಮ್ ಎಲ್ಲ ಇತ್ತು, ಅವೆಲ್ಲ ಕ್ಲಿಯರ್ ಮಾಡಿಕೊಂಡು ಇವತ್ತು ನಾನು ತೊಗೊಂಡು ಬಂದೆ. ನೋಡೋಣ, ಒಂದು ರೈಡ್ ಮಾಡಿ ನೋಡೋಣ ಯಾವ ಥರ ಸರ್ವಿಸ್ ಮಾಡಿದ್ಮೇಲೆ ಯಾವ ಥರ ಪಿಕಪ್ ಎಲ್ಲ ಹೆಂಗಿದೆ ಅಂತ ನೋಡೋಣ ಅಂತ ಇವತ್ತು ಎತ್ಕೊಂಡು ಬಂದೆ ಸ್ನೇಹಿತರೆ. ಇದೆಲ್ಲ ನೋಡಬೇಕಂದ್ರೆ ಅದೇ ಖಾಲಿ ರೋಡಲ್ಲಿ ಸ್ವಲ್ಪ ಲಾಂಗ್ ರೈಡ್ ಮಾಡಿ ನೋಡಬೇಕು ಸ್ನೇಹಿತರೆ. ಈ ಸಂದಿಗುಂದಿ ರೋಡಲ್ಲೆಲ್ಲ ಆಗಲ್ಲ. ಈಗ ನಾನಿಲ್ಲಿ ಫ್ಲೈಓವರ್ ಮೇಲೆ ತೊಗೋತೀನಿ, ಆವಾಗ ಫುಲ್ ಸ್ಪೀಡಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಹೆಂಗೆ ಅಂತ. ನೋಡೋಣ ಸ್ನೇಹಿತರೆ ಮುಂದೆ ಯಾವ ರೀತಿ ಪಿಕಪ್ಪು ಹೆಂಗಿದೆ. ಮತ್ತು ನಮ್ಮ ಮಚ್ಚ ಹೇಳ್ತಿದ್ದ, ಅದೇನೋ ಅಣ್ಣ ಸ್ವಲ್ಪ ಚೈನಿದೇನೋ ಸ್ವಲ್ಪ ಸೌಂಡ್ ಬರುತ್ತೆ ಸೆಕೆಂಡ್ ಗೇರಲ್ಲಿ, ಲಾಟ ಅಂತ ಹೊಡಿತೈತೆ ಅಂತ ಹೇಳ್ತಿದ್ದ. ಅದೆಲ್ಲಿ ಗೊತ್ತಾಗಲ್ಲ, ಸ್ವಲ್ಪ ಸೈಲೆಂಟ್ ಜಾಗದಲ್ಲಿ ಸ್ಪೀಡಲ್ಲಿ ಚೆಕ್ ಮಾಡಬೇಕು. ಹಳ್ಳಗುಂಡಿ ಬಿದ್ದಾಗ ಅದು ಟಕ ಅಂತ ಸೌಂಡ್ ಬರುತ್ತೆ ಅಣ್ಣ ಅಂತ ಹೇಳ್ತಿದ್ದ. ಅದೇ ನೋಡೋಣ ಅಂತ ಚೆಕ್ ಮಾಡೋಣ ಅಂತ ಇವತ್ತು ತೊಗೊಬಂದೆ. ಆದರೆ ಏನೇ ಹೇಳಿ ಸ್ನೇಹಿತರೆ, ಅಷ್ಟು ಹೆವಿ, ಅಷ್ಟು ದೊಡ್ಡ ಗಾಡಿ ಓಡಿಸಿ ಇವೆಲ್ಲ ಏನೋ ಒಂಥರ ಸೈಕಲ್, ಈ ಸ್ಪ್ಲೆಂಡರ್ ಎಲ್ಲ ಓಡಿಸ್ದಾಗೆ ಅದೇ ಫೀಲ್ ಅನಿಸುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಇದಕ್ಕಿರೋ ಪವರ್ ಇದೆಯಲ್ಲ, ಅಲ್ಟಿಮೇಟು. ಈ ಗಾಡಿ ಪವರ್ ಮುಂದೆ ಯಾವ ಗಿಮಿನರ್ ಏನೂ ಇಲ್ಲ, ಅಷ್ಟು ಪವರ್ ಇದೆ. ಯಾಕಂದರೆ ಗಾಡಿ ಲೈಟ್ ವೆಯ್ಟು, ಅಷ್ಟೇ ವ್ಯತ್ಯಾಸ. ಗಾಡಿ ಲೈಟ್ ವೆಯ್ಟು, ಪವರ್ ಮಾತ್ರ ಅಲ್ಟಿಮೇಟ್ ಕೊಟ್ಟಿದ್ದಾನೆ. ಬರೋದೆಲ್ಲ ಪವರ್ ತುಂಬಿಟ್ಟಿದ್ದಾನೆ. ಅದಕ್ಕೆ ಸ್ನೇಹಿತರೆ, ಇದು ಸ್ಟಾರ್ಟಿಂಗ್ ಗಾಡಿ ಬಂತಲ್ವಾ KTM, ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗಿರೋದು. ಯಾಕೆ ಆಕ್ಸಿಡೆಂಟ್ ಆಯ್ತಂತ ಗಾಡಿದು ಫಾಲ್ಟ್ ಅಲ್ಲ ಸ್ನೇಹಿತರೆ, ಅಲ್ಲಿ ಫಾಲ್ಟ್ ನಮ್ಮದು. ಇದಕ್ಕೆ ಏನಂದರೆ ಹೆವಿ ಪವರ್ ಕೊಟ್ಟುಬಿಟ್ಟಿದ್ದಾರಾ. ಹಂಗಾಗ್ಬಿಟ್ಟು ಈ ಚಿಕ್ಕ ಹುಡುಗರು, ಈ ಸ್ಕೂಟಿ ಓಡಿಸ್ದಿದ್ದವರು, ಸ್ವಲ್ಪ ಗಾಡಿ ಪ್ರಾಕ್ಟೀಸ್ ಗೊತ್ತಿರೋರು ಹೆವಿ ಸ್ಪೀಡಲ್ಲಿ ಹೋಗ್ತಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಎಲ್ಲಾದರೂ ದಬಾಕೋತಾರೆ. ಆವಾಗ ಶೋರೂಮಿಂದ ಎಷ್ಟೋ ಗಾಡಿ ರಿಲೀಸ್ ಆಗಿ ಬಂದಿರೋ KTMಗಳ ಗಾಡಿ ಮೇಲೆ ಕಂಪ್ಲೇಂಟ್ ಬಂದಿತ್ತು. KTM ಹಿಂಗೆ, ಅದು ಚೆನ್ನಾಗಿಲ್ಲ, ಅದು ಆಕ್ಸಿಡೆಂಟ್ ಗಾಡಿ, ಹಂಗೆ ಹಿಂಗೆ ಅಂತ. ಇವಾಗ ಹೋಗ್ತಾ ನೋಡಿ, ಈ ನಡುವೆ KTMದು ಏನೂ ಕಂಪ್ಲೇಂಟ್ ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೂ ಅದರದ್ದು ಪರ್ಫಾರ್ಮೆನ್ಸು, ಅದಕ್ಕಿರುವಂಥದ್ದು ಒಂದು ಪವರು, ಅದು ಗಾಡಿ ಲೈಟ್ ವೇಟ್ ಆಗಿರೋಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ದಬಾಕೊಂಡಿರೋರೇ ಇರೋದು ಬಿಟ್ಟರೆ ಗೊತ್ತಿರೋರು ಯಾರೂ ಆ್ಯಕ್ಸಿಡೆಂಟ್ ಆಗಿಲ್ಲ ಸ್ನೇಹಿತರೆ. ಆಗುತ್ತೆ, ಎಲ್ಲ ಗಾಡಿಯಲ್ಲೂ ಆ್ಯಕ್ಸಿಡೆಂಟ್ಗಳಾಗತ್ತೆ ಅಂತ ಗಾಡಿದೇ ತಪ್ಪಂತಲ್ಲ. ಗಾಡಿದ ಪವರ್ ನಾವು ಟೆಸ್ಟ್ ಮಾಡೋಕ್ಕೆ ಹೋದರೆ ನಮಗೆ ಕಂಟ್ರೋಲ್ ಸಿಕ್ಕಿಲ್ಲ ಅಂದಮೇಲೆ ಏನಾಗುತ್ತೆ? ಗಾಡಿ ನಮ್ಮನ್ನು ಸೇವ್ ಮಾಡಲ್ಲ. ನಾವು ಗಾಡಿನ ಸೇವ್ ಮಾಡಬೇಕು ಅಂತೇಳಿದರೆ ನಾವು ನಿಧಾನಾಗಿ ಓಡಿಸ್ಬೇಕು. ಗಾಡಿ ಪವರೆಲ್ಲ ಚೆಕ್ ಮಾಡೋಕ್ಕೋದು, ಅದರಲ್ಲೂ KTM ಅಂತ ಕೇಳಬೇಕಾ? ಹಂಗಾಗಿ ಸ್ವಲ್ಪ ಎಲ್ಲರಿಗೂ KTMದ ಮೇಲೆ ಸ್ವಲ್ಪ ಅದು ಚೆನ್ನಾಗಿಲ್ಲ, ಅದು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಈಗ ಈಗ ಆ ಥರ ಏನೂ ಕಂಪ್ಲೇಂಟ್ ಇಲ್ಲ, ಚೆನ್ನಾಗಿದೆ ಗಾಡಿನೂ. ಈಗ ಎಷ್ಟು ಮೂವಿಂಗ್ ಇದೆ, ಅದು 200, ಅದರಲ್ಲಿ ಈಗ 390 ಇದು ಬಿಟ್ಟರು ನ್ಯಾಕೆಟು. ತುಂಬ ಚೆನ್ನಾಗಿದೆ ಗಾಡಿ, ಓಡ್ಸೋಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದೇ ಜನಗಳು ಅವ್ರವ್ರು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಗಾಡಿಗಳು ಅಷ್ಟೇ, ಗಾಡಿದು ಫಾಲ್ಟ್ ಅಂತ ಹೇಳೋಕ್ಕಾಗಲ್ಲ. ಇರುತ್ತೆ, ಎಲ್ಲ ಅಂತಲ್ಲ, ಗಾಡಿಗಳದ್ದು ಫಾಲ್ಟ್ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲದೂ ನಾವು ಗಾಡಿ ಮೇಲೆ ಹಾಕೋಕ್ಕಾಗಲ್ಲ. ಕೆಲವುದು ಚಿಲ್ಡ್ ಹುಡುಗರು ಇರ್ತಾರಲ್ಲ, ಜೋಶ್ ಹಾಗೆ ಹೋಗ್ತಾರೆ, ಒಟ್ರಾಸಿ ಓಡಿಸೋದು, ಸಿಗ್ನಲ್ ನೋಡಲ್ಲ, ಟ್ರಾಫಿಕ್ ನೋಡಲ್ಲ, ಸಂದಿಗುಂದಿಯೆಲ್ಲ ತೋರಿಸೋದು ಗಾಡಿನೂ, ವೀಲಿಂಗ್ ಮಾಡೋದು, ಇದೆಲ್ಲ ಮಾಡೋಕ್ಕೋಗಿ ಈ ಥರ ಇನ್ಸಿಡೆಂಟ್ಗಳಾಗಿ ಗಾಡಿ ಸರಿಯಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಯಾವ ವೆಹಿಕಲು ಸರಿಯಿಲ್ಲ ಅಂತಲ್ಲ, ಎಲ್ಲ ವೆಹಿಕಲು ಕರೆಕ್ಟಾಗಿರುತ್ತೆ, ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ, ಇವತ್ತು ಬಂದಿದ್ದೀನಿ, ಇಲ್ಲೇ ಮುಂದೆ ಫ್ಲೈಓವರ್ ತೊಗೋತೀನಿ. ಒಂದ್ಸಲ ಲಾಂಗ್ ಸ್ವಲ್ಪ ಸ್ಪೀಡ್ ಚೆಕ್ ಮಾಡೋಣ. ಮೊದಲಿಗಿಂತ ಇವಾಗ ಸರ್ವಿಸ್ ಆದಮೇಲೆ ಯಾವ ರೀತಿ ಪಿಕಪ್
ಕೊಡುತ್ತೆ ಅಂತ. ಮತ್ತೊಂದು ಹೇಳ್ಬೇಕಂದ್ರೆ ಮೈಲೇಜ್ ತುಂಬ ಕಡಿಮೆ ಇದು, ಯಾಕಂದರೆ ಪಿಕಪ್ ಕೊಟ್ಟ ಮೇಲೆ ಮೈಲೇಜ್ ಕೊಡಲ್ಲ ಹಾಗೆ. ಓಕೆ, ನಾನು ಫ್ಲೈಓವರ್ ಹತ್ತಿದ ಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿ ಅದ್ರ ಕಂಪ್ಲೇಂಟ್ ಏನಂತ ನಾನು ಹೇಳ್ತೀನಿ. ಕಂಪ್ಲೇಂಟ್ ಇದೆಯಾ ಇಲ್ಲ ಸರಿ ಹೋಗಿದೆಯಾ ಏನು ಅಂತ ನಾನು ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಮುಂದೆ ಒಂದು ಆಂಬ್ಯುಲೆನ್ಸ್ ಹೋಗ್ತಿದೆ ಸ್ನೇಹಿತರೆ, ದಯವಿಟ್ಟು ಎಲ್ರಿಗೂ ಹೇಳ್ತಿರೋದು ಅದನ್ನು ಓವರ್ಟೇಕ್ ಮಾಡೋದು, ಅದ್ರ ಹಿಂದೆ ತಾಗಿ ಓಡಿಸ್ಕೊಂಡು ಹೋಗೋದು, ಅವರಿಗೇನೋ ದಾರಿ ಬಿಡ್ತಾರೆ, ಯಾವ ಸಿಗ್ನಲ್ ಇರೋಲ್ಲ ಅಂತೇಳ್ಬಿಟ್ಟು ಅವ್ರು ಹಿಂದೆನೇ ಓಡಿಸ್ಕೊಂಡು ಹೋಗೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಅವರಿಗೆ ದಾರಿ ಬಿಡೋದು ಕಲೀರಿ ಸ್ನೇಹಿತರೆ. ಓವರ್ಟೇಕ್ ಮಾಡೋದು, ಅವರು ಹೋದ್ರಂತ ನಮಗೂ ಟ್ರಾಫಿಕ್ ಫ್ರೀ ಅಂತ ನಾವು ಅವರಿಂದ ಹೋಗೋದು, ಇವೆಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಎಮರ್ಜೆನ್ಸಿ ಕಂಡೀಷನೆಲ್ಲ ಇರುತ್ತೆ ಕೆಲವೊಂದು, ಹಾಗಾಗಿ ಆದಷ್ಟು ಅವರಿಗೆ ದಾರಿ ಮಾಡಿಕೊಡಿ, ಅವರನ್ನು ಆರಾಮಾಗಿ ಹೋಗ್ಬಿಡಿ ಸ್ನೇಹಿತರೆ. ಯಾರು ಅವ್ರ ಹಿಂದೆನೇ ಏನು ಜಾಯಿಂಟ್ ಬಿದ್ದು ಹೋದಾಗೆ ಮಾಡ್ಕೊಂಡು ಹೋಗಬೇಡಿ ದಯವಿಟ್ಟು. ಎಲ್ರಿಗೂ ಬೈಕರ್ಸಿಗಾಗಲಿ ಕಾರ್ಗಳಿಗೆ ಎಲ್ಲ ಚಾಲಕರಿಗೂ ನಾನು ಹೇಳ್ತಿರೋ ಸ್ನೇಹಿತರೆ, ಆದಷ್ಟು ಅವರಿಗೆ ದಾರಿ ಮಾಡಿಕೊಡಿ, ಅವ್ರಿಗೆ ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾನು ಅದು ಅವಾಗ ಹೇಳಿದಲ್ಲ ಸ್ನೇಹಿತರೆ, ಬರ್ತಾ ಫ್ಲೈಓವರ್ ಮೇಲೆ ಒಂದ್ಸಲಿ ನಾನು ಸ್ಪೀಡ್ ಚೆಕ್ ಮಾಡ್ತೀನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಸರ್ವಿಸ್ ಆದಮೇಲೆ ಪಿಕಪ್ ಹೆಂಗಿದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಆದರೆ ಈ ಸಂಡೇ ಅಂದರೆ ಸ್ನೇಹಿತರೆ ತುಂಬ ಟ್ರಾಫಿಕ್ ಇರುತ್ತೆ, ಯಾವ ಸ್ಪೀಡ್ ಚೆಕ್ ಮಾಡೋದು ಏನೂ ಗೊತ್ತಾಗ್ತಿಲ್ಲ. ಅದೇ ನಮ್ಮ ಮತ್ತೆ ಹೇಳ್ತಿದ್ದ ಚೈನ್ದು ಟಕ ಟಕ ಅಂತ ಸೌಂಡ್ ಬರೋದು, ಸ್ವಲ್ಪ ಹಳ್ಳಗುಂಡ ಐತೆ ಅಲ್ಲಿ. ನನಗೇನು ಆ ಥರ ಅನಿಸ್ತಾ ಇಲ್ಲ ಸ್ನೇಹಿತರೆ, ಏನೋ ಸೌಂಡ್ ಗಿೌಂಡ್ ಬರ್ತಾ ಏನೋ ಅನಿಸಲ್ಲ. ಮೋಸ್ಟ್ಲಿ ಸೆಕೆಂಡ್ ಥರ್ಡ್ ಗೇರಲ್ಲಿ ಸ್ಲೋಲ್ಲಿ ಹೋಗ್ತಾಯಿದ್ರೆ ಅವಾಗ ಏನಾದರೂ ಚೈನ್ ಲೂಸ್ ಅದು ಟಕ ಟಕ ಅಂತ ಸೌಂಡ್ ಬರ್ಬೋದು, ಆ ಥರ ಏನೂ ಅನಿಸಲ್ಲ. ಆದರೆ ಇದರಲ್ಲಿ ಸ್ಪೀಡ್ ಹೊಡೆಯೋಕ್ಕೆ ರೋಡ್ ತುಂಬ ಗಾಡಿಗಳೇ ಓಡಾಡ್ತದೆ ಸ್ನೇಹಿತರೆ, ಗ್ಯಾಪೇ ಕೊಡ್ತಾ ಇಲ್ಲ ಯಾರು. ಏನು 100 120 ಬರ್ತಾ ಇರುವಾಗಲೇ ಎದುರುಗಡೆ ಗಾಡಿ ಬರ್ತದೆ ಸ್ನೇಹಿತರೆ. ನೋಡಿ ಎಲ್ಲಿ ಸ್ಪೀಡ್. ನೋಡಿ ನಮ್ಮ ಪಾಲನಹಳ್ಳಿ ಗೇಟ್ ಬಂದಾಯ್ತು. ಜೈ ಬಜರಂಗಬಲಿ. ನನ್ನ ಮಕ್ಕಳು ಸೈಡಲ್ಲಿ ಓವರ್ಟೇಕ್ ಮಾಡೋಕೆ ಒಂದು ಹಾರ್ನ್ ಹೊಡಿಯಲ್ಲ, ಏನೂ ಇರಲ್ಲ, ಹಂಗೆ ನುಗ್ಗಿಬಿಡ್ತಾರೆ. ನಾವು ಮಿರರ್ ನೋಡಿಲ್ಲ ಅಂದರೆ ಮುಗೀತು ಕತೆ. ಸ್ವಲ್ಪ ಓವರ್ಟೇಕ್ ಮಾಡುವಾಗ ಹಾರ್ನ್ ಹೊಡಿಬೇಕು, ಒಂದು ಕಾಮನ್ ಸೆನ್ಸೇ ಇಲ್ಲ. ಏನೋ ತಲೆಯಲ್ಲಿ ಇಟ್ಕೊಂಡು ಅವರು ಡೆಸ್ಟಿನೇಷನ್ ರೀಚ್ ಆಗಬೇಕಷ್ಟೇ, ಅವ್ರ ತಲೆಯಲ್ಲಿ ಅದೇ ಇರೋದು. ಓಕೆ, ಆ ಥರದ್ದೇನು ಫೀಲ್ ಅನಿಸಲ್ಲ, ಚೆನ್ನಾಗಾಗಿದೆ ಸರ್ವಿಸು, ಪಿಕಪ್ಪು ಚೆನ್ನಾಗಿದೆ, ಬಿಟ್ಟರೆ ಆ ಥರ ಏನೋ ಸೌಂಡು ಗಿೌಂಡು ಏನೂ ಬರ್ತಾಯಿಲ್ಲ. ನಮ್ಮ ಅಚ್ಚಂಗೆ ಅದು ಹೇಳ್ತಾರಲ್ಲ, ಕಿವಿ ಹತ್ರ ಸೊಳ್ಳೆ ಬಂದು ಭೂ ಅಂದರು ಅಣ್ಣ ಏನೋ ಬಂದು ಕಿರ್ತಿದೆ ಅಣ್ಣ, ಆ ಥರ ಅವನೊಂಥರ ಅವನಿಗೆ ಸಣ್ಣ ಪುಟ್ಟ ಸೌಂಡು ಅವನಿಗೆ ದೊಡ್ಡದಾಗಿ ಕೇಳುತ್ತೆ. ಆದರೆ ನಾವು ಕರೆದ್ರೆ ಮಾತ್ರ ಅವ್ನಿಗೆ ಕಿವಿ ಕೇಳಿಸಲ್ಲ, ಅವ್ನು ಇಂಥದ್ದೆಲ್ಲ ಚೆನ್ನಾಗಿ ಕಿವಿ ಕೇಳುತ್ತೆ ಅವನಿಗೆ. ಅದು ಸೌಂಡ್ ಬರ್ತಾನೆ, ನೋಡೋಣ ಅಲ್ಲಿ ಕೀ ಅನ್ನೋ ಸೌಂಡ್ ಬರುತ್ತೆ ಗಾಡಿ ಒಳಗಡೆ, ಅವ್ನು ನೋಡಿ ಈ ಕಡೆ ಏನೋ ಒಂದು ಸೌಂಡ್ ಬರ್ತಾಯಿದೆ ಅಂತ ಹೇಳ್ತಾನೆ. ಅಲ್ಲಿ ಮನೇಲಿ ಏನಾದ್ರು ಕೆಲಸ ಹೇಳಿದರೆ ಅದು ಕಿವಿ ಕೇಳಿಸೋದಿಲ್ಲ ನನ್ನ ಮಗನಿಗೆ. ಓಕೆ ಸ್ನೇಹಿತರೆ, ಗಾಡಿಯಲ್ಲೇನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ, ಆ ಥರ ಏನೂ ನನಗೆ ಗೊತ್ತಾಗಿಲ್ಲ. ನೀಟಾಗಿದೆ, ಓಡ್ಸೋಕ್ಕೂ ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿ ಮಾಡಿದ್ದಾರೆ, ಪಿಕಪ್ಪು ಚೆನ್ನಾಗಿದೆ. ಓಕೆ, ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಸ್ಮೂತ್ ಆಗಿದೆ ಅಂದರೆ ಸೌಂಡು. ಅದು ಸರ್ವಿಸ್ ಮಾಡಿದೆ ಗಾಡಿ ನಿಂತಲ್ಲೇ ನಿಂತಿತ್ತು ತುಂಬ ಟೈಮು, 6 ಮಂತ್, ಆಯಿಲೆಲ್ಲ ಹಾಳಾಗಿರ್ಬೋದು, ಹಾಗಾಗಿ ಸ್ವಲ್ಪ ರಫ್ ಸೌಂಡ್ ಕೇಳ್ತೈತಿ. ಈಗ ಸ್ವಲ್ಪ ಸ್ಮೂತ್ ಸೌಂಡ್ ಇದೆ. ಓಕೆ, ಗಾಡಿದೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.